ಗೈಸ್ ನೋಡಿ, ದೇವಕೊಂಡಲ್ಲಿ ಸಿಕ್ಕಿದ್ ಬಾಯ್ಸ್ ಎಲ್ಲ ಮತ್ತೆ ಹರಿಹರ್ ಫೋರ್ಟಲ್ಲಿ ಸಿಕ್ಕಿದ್ದಾರೆ. ಸಂಡೇ ಮಾರ್ನಿಂಗ್ 5:30 ಎಲ್ಲ ಕನ್ನಡದವರು. ಇದು ಮಾಡ್ತಾ ಇದ್ದೀನಿ. ಎಲ್ಲ ಶಿವಮೊಗ್ಗದವರು ಗೈಸ್. ಹೋಗೋಣ ಇವ್ರ ಜೊತೆ ಹರಿಹರ್ ಫೋರ್ಟ್ಗೆ. ಬನ್ನಿ. ನೀವು ಒಬ್ಬರೇ ಹೊಡಿಸ್ತಿರ್ತೀರಾ? ಅಲ್ಲಿಂದ ಸಿಗ್ತೀರಲ್ಲ ಹಿಂಗೆ ಅದೇ ಇಲ್ಲೇ ಬೆಟ್ಟದು. ಹಾಂ ಅದು ಇದು ಬಿಟ್ಕೊಳ್ತಾರೆ. ಫೋನೇ ಯೂಸ್ ಮಾಡ್ದಲ್ಲ ಬ್ರೋ, ಸುಮ್ಮನೆ ಶರ್ಟ್ ಮಾಡಿ ಕಿಟ್ಬಿಟ್ಟಿದ್ದೀನಿ. ಮೂರು ಹಾಕ್ಬಿಟ್ಟು ಗಾಯ್ಸ್. ಹರಿಹರ್ ಫೋರ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಗಾಡಿ ಹೋಗ್ತೈತೆ. ಇನ್ನು 10% ಆಗಿಲ್ಲ, ಆಲ್ರೆಡಿ ಸುಸ್ತಾಗ್ತಾ ಇದೆ ಎಲ್ಲರಿಗೂ. ಫುಲ್ ಅಪ್ಪೇ ಇದೆ ಗುರು, ಅದೇ ಕಷ್ಟ. ನಮ್ಮ ಬಾಡಿ ವೆಯ್ಟ್ ನಾವೇ ಎತ್ತಕ್ಕಾಗಲ್ಲ. ನಡೀರಿ ಗೈಸ್, ಹೋಗೋಣ. ಬನ್ನಿ ತೋರಿಸ್ತೀನಿ ಮುಂದೆ. ತಾನೇ ಸ್ಟಾರ್ಟ್ ಮಾಡ್ದವ ಬಂದ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯಿತು. ಇವಾಗ ಸಿಕ್ಕಿದೆ ಇದು. ಇನ್ನೂ ಸಿಕ್ಕಿಲ್ಲ. ಇವಾಗ ಹಿಂಗೆ ಬಂದು ಹಿಂಗೆ ಓಹೋ, ನಾವು ಮತ್ತೆ ಬೆಟ್ಟ ಹತ್ತಾ ಇದ್ದೀವಿ. ಎಲ್ಲರೂ ಬಾಯ್ಸ್ ಎಲ್ಲರೂ ಲೆಟ್ಸ್ ಗೋ. ನೋಡೋಣ, ಯಾರಾದರೂ ಆಯ್ಕೊಂಡ್ರೆ ಒಳ್ಳೆ ಕಂಟೆಂಟು. ಬೇಗ ಯಾರಾದರೂ ಬೀಳ್ರಿ. ಅದಕ್ಕೆ ಢಮಾರ್ ಹೊಡೆದೋಯ್ತು, ಅದಾಗ್ತೀನಿ. ಎಲ್ಲ ನಾವೇ ಇದ್ದೀವಿ. ಬನ್ನಿ ಹತ್ತಾನ. ಆಯ್ತಾ? ಈ ಕಡೆ ಸ್ವಲ್ಪ ಹಿಡ್ಕೊ ಬ್ರೋ. ವಿಡಿಯೋನಾ? ಅಯ್ಯೋ ಎಷ್ಟು ಕಷ್ಟಪಟ್ಟರು, ನಾನು ಸುಮ್ಮನೆ ಸಮಯ ಲಗೇಗ. ನೋಡಿ ಗೈಸ್, ಯಾವ ಥರ ಇದೆ, ಸೈಕಾಗಿದೆ. ನಾವು ಫೋರ್ಟ್ ಹತ್ರ ಗಾಡಿ ಹಾಕಿ ನಡ್ಕೊಂಡು ಹೋಗೋದು ಅಂದ್ಕೊಂಡು ಈ ಥರ ಬೆಟ್ಟ ಹತ್ತೋದೈತೆ. ಇಲ್ಲಿ ಟಾಸ್ಕೆಲ್ಲ ಇದೆ. ಯಾರು ಹೇಳಿಲ್ಲ ಬ್ರೋ, ಇಲ್ಲ ಲಾಗಲ್ಲಿ. ಹಾಂ, ಅವಾಗ ಹೇಳಿದ್ದೀನಿ ಬ್ರೋ. ಬೆಟ್ಟ ಇಲ್ಲ, ಬೋರ್ಡ್ ತೋರಿಸಿದ್ದೀನಿ ಕೆಳಗಡೆ. பிரச்சனையே இருந்திருக்காது. வாட்டர் ப்ரூஃப் ஆகலாம். ನಿನಗೇನು ಕೇಳಿ, ಎಣ್ಣೆ ಕೊಡ್ಸಿಲ್ಲ ಇಷ್ಟು ದಿನ. ಈ ಜೋಶ್ ಇರಲಿ ಅಂತ.
ನೋಡಿ ಎಲ್ಲ ಬಾಯ್ಸ್ ರೆಸ್ಟ್ ಮಾಡ್ತಾ ಇದ್ದಾರೆ. ಕಾಯ್ತಿದೆ ಅಲ್ಲಿ. ಕಾಯ್ತಿದ್ದಾರೆ ಅವರು, ಶಿವಾಜಿ ಕಾಯ್ತಿದ್ದಾರೆ ನಮಗೆ. ಸ್ವಲ್ಪ ಎಲ್ಲ ಖಾಲಿ ಇಡ್ಬೇಕು ಮಗ, ಚೆನ್ನಾಗಿದೆ. ವ್ಲಾಗರ್ ಒಳಗಡೆ ವ್ಲಾಗರ್. ಸೇಮ್ ಆಲ್ಸೋ ಡಿಫ್ರೆಂಟ್ ನಾಟ್. ಅಲ್ಲಿ ಮೆಟ್ಲೆಲ್ಲ ಬರುತ್ತೆ ಅದಕ್ಕೆ. ಯಪ್ಪ ಗೈಸ್ ಸ್ಟಾರ್ಟ್ ಆಗಿದೆ ನೋಡಿ, ಅಲ್ಲಿ ಮೇಲೆ ಹತ್ತುತ್ತಾ ಇದ್ದಾರೆ. ಮೂರು ಕಿಲೋಮೀಟರ್ ಟ್ರಕ್ಕಿಂಗ್ ಆದಮೇಲೆ ಫೈನಲಿ ಬಂದಿದ್ದೀವಿ. ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡ್ತಾವ್ರೆ. ಹಂಗೆ ನೋಡ್ತಾ ಇರಿ, ವಿಡಿಯೋ ಹಾಕೋಣ ಎಲ್ಲ. ಅಲ್ಲಿ ನೋಡ್ತಾ ಇರಿ, ಅಲ್ಲಿ 80 ಡಿಗ್ರಿ ಇದೆ. ಬಾಯ್ ಓಪನ್ ಮಾಡ್ಬೇಕು ನೋಡೋಣ. ವಿಡಿಯೋ ಮಾಡಲ್ಲ. ಧಾರವಾಡ ಅವ್ರು ಸಿಕ್ಕಿದ್ದಾರೆ ಗೈಸ್. ಹೈದ್ರಾಬಾದ್ ಕಂಟೆಂಟು. ಇನ್ನ ಆಯ್ತಾ? ತಮಿಳ್, ಕನ್ನಡ, ಹಿಂದಿ, తెలుగు. నాకు తెలుసు తెలుగు. దీనికన్నా అదొక్కటే రిస్క్. అది జారినామంటే ఎక్కడ పోతే తెలియదు. అదొక్కటే రిస్క్ అంతే, ఇంకేముండదు. చూస్తాం ఇప్పుడు చూస్తాం. బాయ్ బాయ్. ಕ್ಷತ್ರಿಯ ಕುಲಾವತಾಂಸ ಗೋವಿಂದಗೋ ಬ್ರಾಹ್ಮಣ ಪ್ರತಿಪಾಲಕ ಹಿಂದವಿ ಸ್ವರಾಜ್ಯ ಸಂಸ್ಥಾಪಕ ದಕ್ಕನ್ ರಾಜ ಸಹ್ಯಾದ್ರಿ ಛವ ಜಿಜಾ ಸುಪುತ್ರ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ ಕಿ ಚಾನಲ್ ಮಿಸ್ಟರ್ ಫೆನೋಮೆನಲ್ ಡೈರೀಸ್ ಅವ್ರದ್ದು. ಗೈಸ್ ಇವಾಗ ಮೇಲೆ ಬಂದಿದ್ದೀವಿ. ಇಲ್ಲಿ ಡೋರ್ ಹತ್ರ ಎಲ್ಲ ವಿಡಿಯೋ ಮಾಡಿಸ್ಕೊಂಡಿದ್ದಾಯ್ತು. ಇವಾಗ ಹೋಗ್ಬೇಕು. ನಡೀರಿ ಹೋಗೋಣ. ಬ್ರೋ ಎಲ್ಲ ಇಲ್ಲೇ ಇದ್ದಾರೆ. ಅಂದ್ರೂ ಸ್ವಲ್ಪ ಒಂದು ಕಂಟೆಂಟ್ ಬಂತು ಅಂತ ಎಲ್ಲ ಚಾನಲ್ ಕೇಳ್ತಾರೆ, ನಂಬರ್ ಕೇಳಿದ್ರು. ಸೊ ಒಂದು ಸ್ವಲ್ಪ ಖುಷಿ ಆಯ್ತು, ಇಷ್ಟೆಲ್ಲ ಸಪೋರ್ಟ್ ಸಿಕ್ತು ಅಂತ. ಸಪೋರ್ಟ್ ಅಲ್ಲ, ಕಂಟೆಂಟ್ ಸಿಕ್ಕಿದೆ ಅಂತ ಜನ ಬರ್ತಾರೆ ಅಷ್ಟೇ, ಇನ್ನೇನೋ ಅಲ್ಲ. ನಿಮ್ಮ ಚಾನಲ್ ನೇಮ್ ಹೇಳ್ರಿ. ಮಿಸ್ಟರ್ ಫೆನೋಮೆನಲ್ ಡೈರೀಸ್. ಓಕೆ, ಅದಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಇವರು ಟ್ರಾವೆಲರ್ ಚೆರಿ. ಸೊ ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ನಾನು ಹಾಕ್ತೀನಿ ಅಲ್ಲಿ ಕೆಳಗಡೆ. ಸೊ ನೋಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಸಪೋರ್ಟ್ ಮಾಡಬೇಕು. ಏನೋ ಒಂದಿಷ್ಟು ನಾವು ಟೈಮು ವೇಸ್ಟ್ ಅಲ್ಲ, ಸ್ಪೆಂಡ್ ಮಾಡಿರ್ತೀವಿ, ಇನ್ವೆಸ್ಟ್ ಮಾಡಿರ್ತೀವಿ ನಮ್ಮ ದುಡ್ಡು, ಟೈಮು. ಸೊ ಒಂದು ಸ್ವಲ್ಪ ಈ ಥರ ಸಪೋರ್ಟ್ ಕೊಟ್ಟರೆ ನಮಗೆ ಖುಷಿ ಆಗುತ್ತೆ. ಆ ವ್ಯೂಸ್ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಂ, ಅದೇ ದುಡ್ಡು ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲ. ದುಡ್ಡು ಬರೋ ಅಷ್ಟು ನಾವೇನು ಮಾಡ್ತೀವಿ ಇಲ್ಲ ಗೊತ್ತೆ ಬ್ರೋ. ನಿಮ್ಗೆ ದುಡ್ಡು ಬರ್ತಿದೆಯಾ ಬ್ರೋ? ಈಗ ಎಂಜಾಯ್ಮೆಂಟ್ ಒಂದು ನಮಗೂ ಅಷ್ಟೇ. ನಾನು ಈಗ ಮುಂದೆ ಮಾಡ್ತೀನಲ್ಲ ವ್ಲಾಗ್ ಗೊತ್ತಿಲ್ಲ, ಜಸ್ಟ್ ಒಂದು ಮೆಮೊರಿ ಇರಲಿ ಅಂತ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಬೇಕು ಎಲ್ಲರಿಂದ. ನೋಡೋಣ, ಸಿಗಲಿಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ. ಬೇರೆಯವರು ಆ್ಯಕ್ಚುಲಿ ಪ್ರೊಫೆಷ್ನಲ್ಲು ಸ್ವಲ್ಪ ಅದಕ್ಕೆ ಮುಂದೆ ಹೋಗ್ತಾರೆ ಅಂದಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿರಿ. ಗೈಸ್ ಇವಾಗ ಹರಿಹರ್ ಫೋರ್ಟ್ ಎಲ್ಲ ಮುಗಿಸ್ಕೊಂಡು ದ್ವಾರಕಾ ಸರ್ಕಲ್ ಹೋಗ್ತಾ ಇದ್ದೀವಿ, ಗೋಡೆಗೆ ಕಾರ್ ಮಾಡೋಕ್ಕೆ.
ದ್ವಾರಕಾ ಸರ್ಕಲ್ಗೆ ಹೋಗ್ತಾ ಇದ್ದೀವಿ ಪುಣೆ ಕಾರ್ ಮಾಡೋಕ್ಕೆ. ಇವಾಗ ಕ್ಯಾಬ್ ಮಾಡಿಕೊಂಡು ಪುಣೆಗೆ ಹೋಗಬೇಕು ದ್ವಾರಕಾ ಸರ್ಕಲಿಂದ. ಅಲ್ಲಿಂದ ಎಷ್ಟು 200 ಕಿಲೋಮೀಟರ್ಸ್ ಏನೋ ಇದೆ. ಅಲ್ಲಿಂದ ಒಂದು 4 ಅವರ್ ಜರ್ನಿ ಪುಣೆಗೆ ಹೋಗಿ ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗಬೇಕು. ಇವಾಗ ಹರಿಹರ್ ಫೋರ್ಟ್ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಫುಲ್ಲು ಅದಂತೂ ಹೆವಿ ಹಾಡಿತ್ತು ಹತ್ತಕ್ಕೆಲ್ಲ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ದ್ವಾರಕಾ. ಬನ್ನಿ ಅಲ್ಲಿ ಹೋಗಿ ಕ್ಯಾಬ್ ಬುಕ್ ಮಾಡಿ ಸಿಗ್ತೀವಿ. ಅದು ಇದು ಅಲ್ಲಿಗೆ ಬಿಡೋದು, ನಮಗೆ ಕಮ್ಮಿ ಆಯ್ತಲ್ಲ ಅಲ್ಲಿಂದ ಅಲ್ಲಿ ಕೊಡೋದು. ಗೈಸ್ ಇವಾಗ ಕ್ಯಾಬ್ ಸಿಕ್ಕಿದೆ. ಇವಾಗ ಇಲ್ಲಿಂದ ಸೀದಾ ಪುಣೆಗೆ ಹೋಗಬೇಕು. ಎಷ್ಟು 200 ಕಿಲೋಮೀಟರ್ಸ್ ಏನೋ ಇದೆ, 212 ಕಿಲೋಮೀಟರ್ಸ್. ಇಲ್ಲಿಂದ ಎಷ್ಟು ಒಂದು 4 ಅವರ್ಸ್ ಜರ್ನಿ ಇದೆ ಗೈಸ್. ಇಲ್ಲಿಂದ ಪುಣೆಗೆ ಹೋಗಿ ಸಿಗ್ತೀವಿ, ಬನ್ನಿ. ಗೈಸ್ ಇವಾಗ ಎಷ್ಟು ಅವರ್ ಜರ್ನಿ ಗುರು, ಒಂದು 4 ಅವರ್ ಜರ್ನಿ ಮಾಡಿ ಬಂದು ಇಳಿದು ಕ್ಯಾಬ್ ಹೋಗ್ತಾ ಇದೆ. ಇಲ್ಲಿ ಆಟೋನ ಹತ್ರ ಬಾರ್ಗೇನ್ ಮಾಡಿದವನ ವಿಶ್ವ. ರೈಲ್ವೆ ಸ್ಟೇಷನ್ ಗೈಸ್ ಇವಾಗ ನಾವು ಹೋಟೆಲ್ ಬುಕ್ ಮಾಡಿದ್ದೀವಿ. ಹೋಟೆಲ್ ಬುಕ್ ಮಾಡಿದ್ದೀವಲ್ಲ, ಅಲ್ಲಿ ಹೋಗೋಣ ಬನ್ನಿ. ಹೋಟೆಲ್ಗೆ ಹೋಗಿ ಸಿಗ್ತೀವಿ ರೂಮ್ಗೆ. ಮತ್ತೆ ಊಟ ಮಾಡೋಕೆ ಆಚೆ ಬರಬೇಕು ಇವತ್ತು. ನಡೀರಿ. ಗೈಸ್ ರೂಮ್ ಹತ್ರ ಬಂದು ಸ್ವಲ್ಪ HD ಆಗಿರುತ್ತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ರೂಮಿಂದ ಚೆಕ್ಔಟಾಗಿ ಹೋಗ್ತಾ ಇದ್ದೀವಿ. ನಾನೇ ನೈಟ್ ಹೋಗಿ ಮಲ್ಕೊಂಬಿಟ್ಟು ಮತ್ತು ಇವಾಗ ರೂಮಿಂದ ಚೆಕ್ಔಟಾಗಿ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮದು ಟ್ರೈನ್ ಬುಕ್ ಆಗಿದೆ, ಸ್ಲೀಪರು. ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕು ಗುರು. ಇನ್ನು ಇಷ್ಟು ಅರ್ಧ ಗಂಟೆ ಟೈಮ್ ಇದೆ ಟ್ರೈನ್ಗೆ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಸಿಗ್ತೀವಿ, ಬನ್ನಿ. हाय बोलो, बाय बोलो. हमें जा रहे हैं बैंगलोर को. चलो ಪುಣೆ. ಗೈಸ್ ಇವಾಗ ನಾವು ಪುಣೆದಲ್ಲಿದ್ದೀವಿ. ಪುಣೆ ಪಿ ಟೌನ್ ಬೇಬಿ. MC ಸ್ಟ್ಯಾನ್ ಅವರವರು. ಗೈಸ್ ನೋಡಿ, ಅಲ್ಲೋಡಿ, ಇಲ್ಲೋಡಿ ಫುಲ್ಲು ಎಲ್ಲ ಕಡೆನೂ ಹಿಂದಿ ಇಲ್ಲ ಮರಾಠಿನೇ ಜಾಸ್ತಿ. ಇಂಗ್ಲೀಷ್ ದಾಡ್ರಮ್ಮ. ಜಂಪ ಹಿಂದಿ ಇಲ್ಲಾಂದರೆ ಮರಾಠಿನೇ ಜಾಸ್ತಿ. 95% ಅವ್ರದ್ದು ಭಾಷೆನೇ, ಹಿಂದಿ ಇಲ್ಲ ಮರಾಠಿ. ಜಸ್ಟ್ ಒಂದು 5% ಏನೋ ಅಷ್ಟೇ ಇಂಗ್ಲೀಷ್ ಇರೋದು. ಇಲ್ಲಿ ಬತ್ತವ್ರಪ್ಪ, ಇಲ್ಲಿ ಬತ್ತವ್ರೆ. ಜಸ್ಟ್ 5% ಅಷ್ಟೇ ನೋಡಿ. ಎಲ್ಲ ಹಿಂದಿ ಮರಾಠಿ. ನಿಮ್ಗೆ ಹಿಂದಿ ಬಂದರೆ ಮಾತ್ರನೇ ಯೂಸು, ಇಲ್ಲ ಅಂದರೆ ಇಲ್ಲ. ನೋಡಿ ಇಲ್ಲೈತೆ ಹೋಟೆಲ್, ಇಲ್ಲಿದೆ. ನಾವು ಫೋಟೋಗಳು ನೋಡ್ಕೊಂಡು ನೋಡಿ, ಇಲ್ಲಿ ಮೆನ್ಯೂನು ಹಿಂದಿಲೇ, ಫುಲ್ ಹಿಂದಿ. ಈ ಟೇಬಲಲ್ಲಿ ಹಾಕೋ ಬ್ಯಾಗು. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀವಿ, ಬನ್ನಿ. मेन्यू इंग्लिश में नहीं है, हिंदी इंग्लिश नहीं है. हिंदी ब्रेकफास्ट है क्या?
ಹಾಂ इडली है, मेंदू वड़ा है, मिसल पाव। ಗೈಸ್ ಮಸಾಜ್ ಬಾಡಿ ಮಸಾಜ್ ಮಸಾಜ್ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ. ಫಸ್ಟಿಂದ ಮಾಡು ಪೇ ಮಾಡು. ನೋಡೋಣ ಬನ್ನಿ. ಭಯ ಏಕ್ ಏಕಾದ್ 5 मिनट को साठ 5 मिनट में नॉर्मल मसाज और 10 मिनट में 5 मिनट में नॉर्मल मसाज और 10 मिनट में फुल मसाज क्या होता है? फुल मसाज क्या है? हंगल नॉर्मल मसाज क्या है? नॉर्मल मसाज चल जाता है सर उसमें। हाँ और फुल बोला तो फुल पूरा बॉडी आ जाता है। ठीक है डालो. 10 ನಿಮಿಷ ಅಂತ ಫುಲ್ಲು ಹಾಂ ಇನ್ನೂ ಬಂದಿಲ್ಲಲ್ಲ ಟ್ರೈನು. ಬಂದು ನಿಂತ್ಕೊಂಡು ಓಡ್ಬಿಡು ಭಯ್ಯ ನಿಗಾಲ तो जल्दी ट्रेन आने का टाइम हो गया. और आप बैठेंगे तभी मैं चालू करूँगा ना। हो बैठो निकालो बिಡು ನೋಡ್ರಲ್ಲೇ ಕಚ್ಕೊಂಡ್ಬಿಡೈತೆ. ಇಲ್ಲೇ ಯಾವ್ದು ಚೆನ್ನಾಗಿತ್ತು? ಯಾವ್ದ್ರಲ್ಲಿ ಕುತ್ಕೊಳ್ಳ? ಸುಮ್ಮನೆ ಇರೋ ನಿಂದೆ. ಹೋಗ್ಯಾ ಭೈ ಗೈಸ್ ತಾ ಮಚ್ಚ ನೀ ತೋರಿಸ್ತಾ ಇಲ್ಲ ತೆಗಿಯಮ್ಮಾಗ ಆಗಲ್ಲ. ಸೊ ಅದು ಮಸಾಜ್ ಮಾಡ್ಬಿಡೋದು ಆಮೇಲೆ. ಮಸಾಜ್ ಆತಾಯ್ತು. ಅಯ್ಯೋ ಕೈಯ ಇದರ್ ದೇಕೋ ಕಾಲ್ ನೋಡಿ. ಮಸ್ತಾಗಿ इधर जाना है, इधर नहीं, इधर लास्ट है। ಏನಾಗ್ತಾ ಇದೆ ಇದರ್ ನೋಡ ಇಲ್ಲಿ ನೋಡು. ಅವು ಒಳಗಡೆಯಿಂದ ಬಾಲ್ಸ್ ಇದ್ದಾವೆ. ಆ ಬಾಲ್ಸ್ ಎಲ್ಲ ನನಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಶೇಕ್ ಆಗ್ತಿದೆ. ಎಲ್ಲಿ ಶೇಕ್ ಆಗ್ತಿದೆ ನೋಡ, ಶೇಕ್ ಆಗ್ತಿದೆ. ಏರೋಯ್ತು ಇದು ಇದ್ರೊಳಗಡೆ. ನೀವು ಕೈಯೆಲ್ಲ ಜಾಸ್ತಿ ಆಯ್ತು. ಹೌದಾಯ್ತಾ? ಕೈಯೆಲ್ಲ tight ಅಲ್ಲಿಗೆ ಏನಾರು ಆಯ್ತಾ ಕೇಳು. ಸಾಮಾನ್ ಮೆಸೇಜ್ ಏನಾರು ಇದೆಯಾ? ಆಗಲ್ಲ. ಅದು ಮ್ಯೂಟ್ ಮಾಡ್ಬಿಡು ಅಲ್ಲಿಗೆ. ಅನ್ಸು ಬೀಪ್. ಹೇಗಿದೆ ಅಣ್ಣ? ಸರಿ ಅಣ್ಣ, ಎಕ್ಸ್ಪೀರಿಯನ್ಸ್ ಇದೆ ಗೈಸ್. ಬನ್ನಿ ನೀವು ಈ ಥರ ಟಯರ್ಡ್ ಆಗಿದ್ರೆ ನಂತರ ಮಾಡಿಸ್ಕೊಳ್ಳಿ ಮಸಾಜು. ಡಬಲ್ ಮೀನಿಂಗಲ್ಲಿ ಇಲ್ವಾ ಅದು? ಏನ ಇದು ಮಾಡಿದ್ರೆ ಬಾಡಿ ಪೇನ್ ಹೋಗುತ್ತಾ ಅಷ್ಟೇ? ಬ್ಯಾಕ್ ಪೇನ್ ಹೋಗುತ್ತಾ? ವಾಟ್ಸ್ ದ ಬೆನಿಫಿಟ್? फुल शरीर रिलैक्स। ರಿಲ್ಯಾಕ್ಸ್. ಓಕೆ ನಂಗೆ ಮೊದಲೇ ಬ್ಯಾಕ್ That's it. ನೈಟ್ ಇತ್ತು ರೈಟ್ ಸೈಡು, ಅದಕ್ಕೆ ಮಾಡ್ತಾ ಇರೋದು. ಈಗ ನೈಟ್ ಇತ್ತಲ್ಲ ನೋಡ್ದಲ್ಲ ನೀನೆ. ಯಾವ ಕೈ? ಕುತ್ಕೊಬೋದಲ್ಲ, ಕುತ್ಕೊಳ್ರಿ ಸುಮ್ಮನೆ ನೀವು. ಅದ್ರ ಮೇಲೆ ಸ್ಟಾರ್ಟ್ ಮಾಡಲ್ಲ ಅಷ್ಟೇ. ಎಷ್ಟು ನಿಮಿಷ? 10 ನಿಮಿಷ? ಹಾಂ, ಇನ್ನೂ 9 ಮಿನಿಟ್ಸ್ ಇದೆ. ಟೈಮ್ ಇದೆಯಾ? ಚಿಕ್ಕದ ಹತ್ರ ನೋಡಿ ಮಾಡ್ತೈತಾ? ಅಲ್ಲಿ ಹಾಕೋರೆ ಇದರ ನೈಕರ ಈಗ ಕರೆಕ್ಟ್ ಮಾಡ್ತಾ ಇದ್ದೆ. ಮಾಡ್ತೈತಾ? ಇಲ್ಲೇನು ಲೂಸೇ ಇದೆ ಕಾಲು. ಎಲ್ಲ अपने समझो हो रहा है उसमें। ಹಾಂ ಅಭಿ ಇವಾಗ ಇದಾದ ನೋಡು. ಯಾ ಗೈಸ್ ಟ್ರೈನಲ್ಲಿದ್ದೀವಿ. ಲಂಚ್ ಬಂದಿದೆ, ಲಂಚ್ ಮಾಡ್ತಾಯಿದ್ದೀನಿ. ಇದು ಏನು ಎಗ್ ಬಿರಿಯಾನಿ ಮತ್ತು ಎಗ್ಗು. ಅವರಿಬ್ಬರು ಅಲ್ಲಿ ವಿಶ್ವಾದ ಅಲ್ಲಿದೆ ಜಾಗ. ಈ ಮತ್ತು ಕೆಳಗಡೆ ವಿಷ್ಣುದು. That's it. This. ಗೈಸ್ ಇವಾಗ ಆಫ್ಟರ್ 16 hours ಜರ್ನಿ. ಬಾರಾ ಓಯ್ ಶ್ವಾ. ಫಕ್ ಗೈಸ್, ಆಫ್ಟರ್ 16 hours ಆಫ್ ಲಾಂಗ್ ಜರ್ನಿ ಇವಾಗ ನಾವು ಬಂದು ಇಳಿದಿದ್ದೀವಿ. ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ ಕೊನೆಗೂ. ಬಾಯ್ಸ್ ಬಾಯ್.
ಇವನು ಓಡ್ತಾವನೆ. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಈ ಮಹಾರಾಷ್ಟ್ರ ಸೀರೀಸ್ನ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರ ಸೀರೀಸು ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಮತ್ತು ಈ ಸೀರೀಸ್ನ ಇಲ್ಲೇ ಎಂಡ್ ಮಾಡೋಣ. ಬಾಯ್ ಗೈಸ್.